Welcome to Kochi Water Metro. ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ. ಎ ಸಿ ಇದೆ, ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲೆಲ್ಲ ನ್ಯೂಸ್ ಪೇಪರೆಲ್ಲ ಇಟ್ಕೊಳ್ಳೋದಾದ್ರೆ ಇಟ್ಕೊಂಡು ನೀರು ಮೇಲೆ ಹೋಗೋ ಮೆಟ್ರೋ ಫಸ್ಟ್ ಸಲ ನೋಡ್ತೀರಾ. ಸೂಪರಾಗಿ ಸಖತ್ತಾಗಿದೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವಿವಾಗ ನಮ್ಮ ಕೇರಳದ ಜರ್ನಿನ ಕಂಟಿನ್ಯೂ ಮಾಡ್ತಾ ಸೌತ್ ಚಿತ್ತೂರಲ್ಲಿದ್ದೀವಿ, ಎರ್ನಾಕುಲಂ ಹತ್ರ. ಇಲ್ಲಿ ವಾಟರ್ ಮೆಟ್ರೋ ಟ್ರೈ ಮಾಡೋಣ ಅಂತ. ಸೊ ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ ಇಲ್ಲಿ ಕೊಚ್ಚಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀವಿ ನಾವಿವಾಗ. ಇಲ್ಲಿಂದ ಚರ್ನಲ್ಲೂರು ವಯಾ ಏಲೂರು ಅದಕ್ಕೆ ತೊಗೋತಿದ್ದೀವಿ. 125ಗೆ ಸ್ಟಾರ್ಟ್ ಆಗುತ್ತೆ. ಒಂದು 10 ಮಿನಿಟ್ಸ್ ಮುಂಚೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾವು ಹಂಗಾರೆ ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ. ಮ್ಯಾಪ್ ಆ್ಯಕ್ಚುಲಿ ಸಖತ್ತಾಗಿದೆ ನೋಡಿ. ಇಲ್ಲಿದ್ದೀವಿ, ಸೌತ್ ಚಿತ್ತೂರು ಇಲ್ಲಿದೆ. ಇಲ್ಲಿಂದ ನಾವು ಚರ್ನಲ್ಲೂರು ಏಲೂರು ಇಲ್ಲಿಗೆ ಹೋಗಬೇಕು. ಸೊ ಅವ್ರು ಏನು ಹೇಳ್ತಾರೆ, ಇಲ್ಲಿಂದ ಹೋಗಿ ಚರ್ನಲ್ಲೂರಲ್ಲಿ ಇಳ್ಕೊಳ್ಳಿ, ಇಲ್ಲಿಂದ ಇದು ಹತ್ತಿರ ಇದೆ. ಸೊ ಬೋಟ್ ಇಲ್ಲಿಗೆ ಹೋಗಿ ವಾಪಸ್ ಬರೋದ್ರೊಳಗಡೆ ಇಲ್ಲಿ ಇಳ್ಕೊಂಡು ಟಿಕೆಟ್ ತೊಗೊಂಡು ಮತ್ತೆ ರೆಡಿ ಇರಿ. ಸೊ ಈ ಬೋಟ್ ವಾಪಸ್ ಬರುವಾಗ ಅದರಲ್ಲೇ ವಾಪಸ್ ಬರ್ಬೋದು ಅಂತ. 30 ಮಿನಿಟ್ಸ್ ಹೋಗೋಕ್ಕೆ, 30 ಮಿನಿಟ್ಸ್ ಬರೋಕ್ಕೆ. ಕ್ಯಾಶ್ ಮಾತ್ರನಾ? ಸರ್ವರ್ ಡೌನ್ ಆಗಿದೆ. ಯಾರು 10 ರೂಪಾಯಿ ಇರ್ತದೆ. ಚರ್ನಲ್ಲೂರು ತಾಂಡ ಇಲ್ಲಿಗೆ ತಾಂಡೆ, ನಾವು ಇಲ್ಲಿಗೆ ತೊಗೊಬೇಕಾಯ್ತು. ಚರ್ನಲ್ಲೂರು ಅಲ್ವಾ? ಇದ್ರ ಮೇನ್ ಇಂಟೆನ್ಷನ್ ಏನಂದರೆ ಈಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಥ್ಯಾಂಕ್ ಯು. ಇದೇ ಕಾರ್ಡು. ಇಲ್ಲಿ ನಿಂತಿದೆಯಲ್ಲ, ಇದೇ ಆ ಮೆಟ್ರೋ. ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ. ಸಖತ್ತಾಗಿದೆ ನೋಡೋಕ್ಕೆ. ಹೈಲಿ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ ಇದರಲ್ಲಿ. AI ಯೂಸ್ ಮಾಡಿದ್ದಾರೆ. ಈವನ್ ಇದರಲ್ಲಿ ಈ AI ಯೂಸ್ ಮಾಡಿಕೊಂಡು ಎಷ್ಟು ಜನ ಕೌಂಟ್ಸ್ ಎಷ್ಟಿದೆ, ಒಳಗಡೆ ಎಷ್ಟು ಜನ ಹೋಗ್ತಾರೆ, ಓವರ್ ಕ್ರೌಡೆಡ್ ಆದರೆ ಅದೇ ಐಡೆಂಟಿಫೈ ಮಾಡುತ್ತೆ. ಸೊ ಒಳ್ಳೊಳ್ಳೆ ಫೀಚರ್ಸ್ ಇದೆ. 2035ನ ಗುರಿಯಾಗಿ ಇಟ್ಕೊಂಡು ಈ ಮೆಟ್ರೋನ ಸ್ಟಾರ್ಟ್ ಮಾಡಿರೋದು. ಅಂದರೆ ಅಷ್ಟು ಅಡ್ವಾನ್ಸ್ಡ್ ಫೀಚರ್ಸ್ನ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲಿ ಅಂತಲೇ ಮಾಡಿದ್ದು. ವೆಲ್ಕಮ್ ಟು ಕೊಚ್ಚಿ ವಾಟರ್ ಮೆಟ್ರೋ. ಪಾದಾರ್ಪಣೆ ಮಾಡ್ತಾಯಿದ್ದೀವಿ. ಕಾರ್ಡು ಎಂಟ್ರಿ. ಸಖತ್ ಗುರು, ಸಖತ್ತಾಗಿದೆ ಅಲ್ಲ. ಈ ಕಡೆ ಹೋಗಿ ಬರ್ತೀನಿ. ಹಾಂ ಹಾಂ ಹಾಂ, ಸಖತ್ತಾಗಿದೆ. ಇಲ್ಲೆಲ್ಲ ನಾರ್ಮಲ್ ಬೋಟ್ ಥರನೇ ಇದೆ. ಇಲ್ಲಿ ನೋಡಿ, ಇದು ಚಾರ್ಜಿಂಗ್ ಸ್ಟೇಷನ್. ಸೊ ಇದೆಲ್ಲ ಹೈಬ್ರಿಡ್ ಇಂಜಿನ್ಸ್. ಓಕೆ, ಸೊ ಇಕೋ ಟೂರಿಸಮ್ಮು ಡೆವಲಪ್ ಮಾಡೋಕ್ಕೆ ಇದು ಮೇಜರ್ ಕಾಂಟ್ರಿಬ್ಯೂಷನ್. ಏನು ಸಖತ್ತಾಗಿದೆ ನೋಡಿ. ಇಲ್ಲೆಲ್ಲ ಐಲ್ಯಾಂಡ್ಗಳು ಜಾಸ್ತಿ. ಸೊ ಈ ವಾಟರ್ ಮೆಟ್ರೋನ ಏನು ಅವ್ರ ಮೇನ್ ಇಂಟೆನ್ಷನ್ ಅಂದರೆ ಈ ಐಲ್ಯಾಂಡ್ಗಳನ್ನ ಕನೆಕ್ಟ್ ಮಾಡೋದು. ಇದು 10 ಐಲ್ಯಾಂಡ್ಗಳನ್ನ ಕನೆಕ್ಟ್ ಮಾಡುತ್ತೆ. ಅರೌಂಡ್ 70-75 ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಸೊ ಏನು ಮಾಡಿದ್ದಾರೆ, ಇಲ್ಲಿಂದ ಆ ಕಡೆಗೆ ಇವಾಗ ನೋಡಿ, ಈ ಐಲ್ಯಾಂಡ್ ಈ ಕಡೆಯಿಂದ ಆ ಕಡೆಗೆ ರೋಡ್ ಇಲ್ಲ. ಸೊ ಜಸ್ಟ್ ಬೋಟಲ್ಲೇ ಆ ಕಡೆಯಿಂದ ಈ ಕಡೆ ಬರೋದು. ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ನಾವು ಬಂದ್ವಲ್ಲ ಎಂಟ್ರಿ, ಅಲ್ಲಿ ಬಸ್ ಇದೆ. ಸೊ ಆರಾಮ್ಸೆ ಎಲ್ಲ ಏನೇನು ಐಲ್ಯಾಂಡ್ಗಳಿದೆ, ಆಮೇಲೆ ಮೇನ್ ಸಿಟಿಗಳು ಯಾವುದಿದೆ ಎಲ್ಲನೂ ಕವರ್ ಮಾಡುತ್ತೆ ಇದರದ್ದೆಲ್ಲ. ನೋಡಿ, ಕಂಪ್ಲೀಟ್ಲಿ ಕ್ಲೋಸ್ಡ್. AC ಇದೆ, ಸೆಂಟ್ರಲೈಸ್ಡ್ AC ಇದೆ, ಲೈಫ್ ಜಾಕೆಟ್ಗಳಿದೆ, ಸೀಟ್ಗಳಷ್ಟೇ ತುಂಬ ಕ್ಲೀನಾಗಿದೆ. ಮೇಂಟೆನೆನ್ಸು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಇನ್ನೂ ಹೊರಟಿಲ್ಲಲ್ಲ, ಫೀಲೇ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸ್ಟಾರ್ಟ್ ಆಯಿತು. ಡೈರೆಕ್ಷನ್ ಇರೋದೇ ಹಿಂಗ. Welcome to Kochi Water Metro. Kochi Water Metro ಗೆ ಸ್ವಾಗತ. ಕೊಚ್ಚಿ ವಾಟರ್ ಮೆಟ್ರೋಗೆ ಸ್ವಾಗತ. ಟರ್ನ್ ಆಗ್ತಾ ಇದೆ ಇವಾಗ.
ಈ ಥರ ಜಿಪ್ಲೈನ್ ಮಾಡ್ಬೋದು, ಚಿಕ್ಕದಾಗಿದೆ ಜಿಪ್ಲೈನ್ ಮಧ್ಯದಲ್ಲಿ ಎತ್ತಾಕ್ಬಿಡೋದು. ಲೈಕ್ ನಾವು ಇಲ್ಲಿಂದ ಅಲ್ಲಿಗೆ ಆ ಥರ ಮಾಡಬೇಕು, ಇಲ್ಲಿಂದ ಅಲ್ಲಿಗೆ ಹೊರಡ್ತೀವಾಗ. ಕೊಚ್ಚಿ ಏನಂದರೆ ಇದೊಂಥರ ನ್ಯೂ ಟೌನ್ ಅಲ್ಲ, ಓಲ್ಡ್ ಟೌನ್ ಟೈಪು. ಪೋರ್ಚುಗಲ್ಲು, ಡಚ್ಸು, ಬ್ರಿಟಿಷರು ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಸೊ ಹಂಗಾಗಿ ಇಲ್ಲಿ ನೀವು ಜಾಸ್ತಿ ಹಿಸ್ಟ್ರಿ ರಿಲೇಟೆಡ್ ಥಿಂಗ್ಸ್ನ ನೋಡ್ಬೋದು. ಸೊ ಇದೆಲ್ಲ ಚೈನೀಸ್ ನೆಟ್ಟು, ಇದೆಲ್ಲ ಅವಾಗಿಂದನೇ. The next terminal is Renu. ದಯಮಾಡಿ ಶ್ರದ್ಧಿಸಿಲ್ಲ. ವರಾರ ಹೋಗುವಾಗ ರೇಣು. ನೋಡಿ ನೆಕ್ಸ್ಟ್ ಹೇಳ್ತಿದೆ, ಡಿಟ್ಟೋ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋ ಹೆಂಗಿದೆ, ನೆಕ್ಸ್ಟ್ ಸ್ಟೇಷನ್ ಈಸ್ ಸೇಮ್ ಟು ಸೇಮ್. ನೆಕ್ಸ್ಟ್ ಸ್ಟೇಷನ್ ಈಸ್ ಏಲೂರು ಅಂತ ಹೇಳ್ತಿದೆ. ಅದಾದಮೇಲೆ ಚರನಲ್ಲೂರು ನಾವು ಟಿಕೆಟ್ ತೊಗೊಂಡಿರೋದು. 40 ರೂಪಾಯಿ ಕೊಟ್ಟಿದ್ದೀವಿ, ಆರಾಮ್ಸೆ ಬರ್ತದೆ ಅನ್ಸುತ್ತೆ. ಹಾಂ, ಎ ಸಿಗೆ ಸೇರಿ 40 ರೂಪಾಯಿ. ಆರಾಮಾಗಿ ನೀರ್ ಮೇಲೆ ಹೋಗೋ ಮೆಟ್ರೋ ಫಸ್ಟ್ ಸಲ ನೋಡ್ತೀರಾ. ಸೂಪರ್ ಆಗಿದೆ, ಆ್ಯಂಡ್ ಫೆಸಿಲಿಟೀಸ್ ಹೇಗಿದೆ ಇಲ್ಲಿ ನೋಡಿ. ಚಾರ್ಜರ್ ಇದೆ ಇದರಲ್ಲಿ. ಅದರಲ್ಲಿ ಇನ್ನೂ ಅಡ್ವಾನ್ಸ್ಡ್ ಏನಂದರೆ USB ಇದೆ, USB ಚಾರ್ಜಿಂಗ್ ಪೋರ್ಟ್. ಇನ್ನೂ ಏನು ಫೆಸಿಲಿಟಿ ಬೇಕು ನೋಡಿ. AC ಇದೆ, ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲೆಲ್ಲ ನ್ಯೂಸ್ ಪೇಪರೆಲ್ಲ ಇಟ್ಕೊಳ್ಳೋದಾದ್ರೆ ಇಟ್ಕೊಬೋದು. ಸಖತ್ತಾಗಿದೆ. ಇಂಟ್ರೆಸ್ಟಿಂಗ್ ನೋಡಿ, ಇಲ್ಲಿ ಆ್ಯಂಬುಲೆನ್ಸ್ ಇದೆ. ಇಲ್ಲಿ ಕಡಂಕುಡಿ ಲೈಫ್ ಲೈನ್ ಸಖತ್ ಗುರು ಇದೆಲ್ಲ. ಈಗ ನೋಡಿ, ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ ಕನೆಕ್ಟ್ ಇರಲ್ವಲ್ಲ, ಸೊ ಅಲ್ಲಿ ಆ್ಯಂಬುಲೆನ್ಸ್ಗಳು. ಅದು ಈ ಥರ ಬೋಟ್ ಆ್ಯಂಬುಲೆನ್ಸ್. ಇದೆಲ್ಲ ನಾವು ಯಾವತ್ತೂ ನೋಡೇ ಇರಲಿಲ್ಲ ಬಿಡಿ. ಮಸ್ಟ್ ವಿಸಿಟ್ ಪ್ಲೇಸ್ ಇದು ಕೊಚ್ಚಿಯಲ್ಲಿ. ಏನು ಪ್ರಶಾಂತವಾಗಿದೆ ನೋಡಿ. ಈ ಕಡೆ ಲಾಂಚ್ ಇದೆ ನೋಡಿ. ಇದು ನಾರ್ಮಲ್ ಲಾಂಚ್ಗಳು. ಇವಾಗ ನೀವು ಈ ವಾಟರ್ ಮೆಟ್ರೋಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂದರೆ, ಆರ್ ಲೈಕ್ ವೇರ್ ವಿ ಡೋಂಟ್ ಹ್ಯಾವ್ ದೀಸ್ ವಾಟರ್ ಮೆಟ್ರೋಸ್, ಅಲ್ಲೆಲ್ಲ ಇದಿದೆ. 2 ಕಾರ್ ಇದೆ. ಇದು ನೋಡಿ, 2 ಬೋಟ್ಗಳನ್ನ ಜಾಯಿನ್ ಮಾಡಿರೋದಿದೆ. ಈ ಕೊಚ್ಚಿ ಮೆಟ್ರೋದು ಒಂದು ಲಕ್ಕಿ ಸಿಂಬಲ್ ಇದೆ, ಜಂಗು ಅಂತ. ಅದು ಒಂದು ಮೀನಿನ ಸಿಂಬಲ್ಲು. ಏನಕ್ಕೆ ಅದನ್ನೇ ಇಟ್ಟಿದ್ದಾರೆ ಅಂತ ಅಂದರೆ, ಅದು ಒಂದು ರೇರ್ ತಳಿ ಇದು. ಸೊ ಹಾಗಾಗಿ ಆ ತಳಿ ಉಳ್ಕೊಳ್ಳಿ ಆ್ಯಂಡ್ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಅದನ್ನೇ ಪರ್ಟಿಕ್ಯುಲರಾಗಿ ಇಟ್ಟಿದ್ದಾರೆ, ಜಂಗು ಅಂತ. ಈ ಕೊಚ್ಚಿ ಮೆಟ್ರೋದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ನೋಡಿ. ಒಂದು, ಇದು ಇಂಡಿಯಾಸ್ ಫಸ್ಟು ವಾಟರ್ ಮೆಟ್ರೋ. ಓಕೆ, ಇದು ಎಲ್ಲೂ ಟ್ರೈ ಮಾಡಿರಲಿಲ್ಲ ಯಾರೂ ಮೊದಲು. ಸೊ ಇಲ್ಲಿ ಇದು ತುಂಬ ಯೂಸ್ ಆಗ್ತಿದೆ ಜನಗಳಿಗೆ. ಏನಕ್ಕಂತಂದರೆ 10 ಐಲ್ಯಾಂಡ್ಗಳನ್ನ ಇದು ಕನೆಕ್ಟ್ ಮಾಡ್ತಿದೆ. ಜನಗಳಿಗೆ ತುಂಬ ಈಸಿ ಆಗುತ್ತೆ ಇದರಿಂದ. ಟ್ರಾನ್ಸ್ಪೋರ್ಟೇಷನ್ನು ಈಸಿ ಆಗಿದೆ. ಓಕೆ, ಇದಕ್ಕೂ ಮುಂಚೆ ಅವ್ರು ನಾರ್ಮಲ್ ಮೋಟರ್ ಬೋಟ್ಗಳನ್ನ ಯೂಸ್ ಮಾಡ್ತಿದ್ರು. ಇವಾಗ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸೇವಿಂಗ್ಸ್ ಪರ್ಸ್ಪೆಕ್ಟಿವಲ್ಲೂ ತುಂಬ ಬೆಟರ್ ಇದೆ. ಆ್ಯಂಡ್ ಟೂರಿಸಮ್ ಪರ್ಸ್ಪೆಕ್ಟಿವಿಂದನೂ ಅಷ್ಟೇ. ಈಗ ಟೂರಿಸ್ಟ್ಗಳು ಬರ್ತಾರೆ ಇದನ್ನು ನೋಡೋಕ್ಕಂತಾನೆ. ಸೊ ಆ ಪರ್ಸ್ಪೆಕ್ಟಿವಿಂದನೂ ಇದು ಬೆಟರ್ ಅಂತ ಅನಿಸುತ್ತೆ. ಮತ್ತು ಟರ್ಮಿನಲ್ಗಳು ಅಷ್ಟೇ. ಇವರೇನು ಈಗ ನಾವು ಸೌತ್ ಚಿತ್ತೂರಿಂದ ಬಂದ್ವಲ್ಲ, ಅದು ನಾವು ನೆಕ್ಸ್ಟ್ ಹೋಗ್ತಿರೋದು. ಟರ್ಮಿನಲ್ಗಳೆಲ್ಲ ಅಡ್ವಾನ್ಸ್ಡ್ ಆಗಿದೆ. ಆಮೇಲೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸು ಸಖತ್ತಾಗಿದೆ. ಫ್ಲೋಟಿಂಗ್ ಪಾಯಿಂಟ್ಸ್ ಇದೆ. ಅದಾದಮೇಲೆ ಜಂಗು ಅನ್ನೋದು ನಾನೇನು ಹೇಳಿದೆ ಆಲ್ರೆಡಿ, ಜಂಗು ಅನ್ನೋದು ಒಂದು ತಳಿ. ಸೊ ಅದನ್ನು ಸೇವ್ ಮಾಡೋಕ್ಕೋಸ್ಕರ, ಆ ತಳಿನ ಸೇವ್ ಮಾಡೋಕ್ಕೋಸ್ಕರ ಅದೇ ಒಂದು ಲಕ್ಕಿ ಸಿಂಬಲ್ ಆಗಿಟ್ಟಿದ್ದಾರೆ ಈ ಮೆಟ್ರೋಗೆ. ನೆಕ್ಸ್ಟು ಕಾರ್ಡ್ಗಳು ಯೂಸ್ ಮಾಡ್ತಾರೆ. ಮೆಟ್ರೋ ಕಾರ್ಡ್ ಇದೆ. ಇವನ್ ನಿಮಗೆ ಡೈಲಿ ಟ್ರಾವೆಲ್ ಮಾಡೋರಿಗೆ ಡೈಲಿ ಪಾಸಸ್ ಸಿಗುತ್ತೆ. ಓಕೆ, ವೀಕ್ಲಿ ಪಾಸಸ್ ಇದೆ. ಸೊ ಅದು ತುಂಬ ಈಸಿ, ಅದು ತುಂಬ ಸಖತ್ತಾಗಿದೆ ಫೆಸಿಲಿಟಿ. ಇವನ್ ನೀವು ನಾರ್ಮಲ್ ಈಗ ನಾವು ಹೆಂಗೆ ಬಸ್ಗಳಲ್ಲಿ ಯೂಸ್ ಮಾಡ್ತೀವಿ ಆ ಥರ ಡೈಲಿ ಪಾಸ್ಗಳು ಸಿಗುತ್ತೆ. ಓಕೆ, ಈ ವಾಟರ್ ಮೆಟ್ರೋ ಪ್ರಾಜೆಕ್ಟ್ಗೆ ಜರ್ಮನಿಂದ ಹೆಲ್ಪ್ ಸಿಕ್ಕಿದೆ. ಆ್ಯಕ್ಚುಲಿ ಜರ್ಮನ್ದು ಯಾವುದೋ ಒಂದು ಬ್ಯಾಂಕಿಂದ ಹೆಲ್ಪ್ ಸಿಕ್ಕಿದೆ. ಆಮೇಲೆ ಇದು ಒಂಥರ ಫ್ಯೂಚರಿಸ್ಟಿಕ್ ಅಂದ್ಕೊಳ್ಳಿ.
ನೆಕ್ಸ್ಟು ಎಲ್ಲೆಲ್ಲೇ ಈ ಥರ ಐಲ್ಯಾಂಡ್ಗಳಿದೆ ಅಲ್ಲೆಲ್ಲ ಈ ಥರ ಫ್ಯೂಚರಿಸ್ಟಿಕ್ಕಾಗಿ ಏನೇನು ಐಡಿಯಾಸ್ ಬರುತ್ತೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಒನ್ ಆಫ್ ದ ಬೆಸ್ಟ್. ನಾವು ಸೌತ್ ಇಂಡಿಯಾದಲ್ಲಿ ಇಲ್ಲಿವರೆಗೂ ಟ್ರಾವೆಲ್ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟಾಗಿ ಏನೋ ಒಂದು ಸಿಕ್ತು ಅಂದರೆ ಇದು ಈ ವಾಟರ್ ಮೆಟ್ರೋ. ಸೊ ಮಸ್ಟ್ ವಿಸಿಟ್ ಪ್ಲೇಸು ಕೇರಳಕ್ಕೆ ಬಂದಾಗ, ಎಸ್ಪೆಷಲಿ ಸೌತ್ ಸೈಡ್ ಬಂದಾಗ. ಯಾವುದೋ ಒಂದು ರೆಸಾರ್ಟ್ ಇದೆ ನೋಡಿ, ಎಲ್ಲ ಮಾಡ್ಕೊಂಡು ಯಾವ ವ್ಯೂ ಪಾಯಿಂಟ್ಗಳೆಲ್ಲ. ಬಾಕ್ಸ್ ಒಳಗಡೆ ಏನಿದೆ ನೋಡೋಣ. ಹೊಸ್ತಾಗಿದೆ, ಕ್ಲೀನಾಗಿದೆ. ಲೈಫ್ ಜಾಕೆಟ್, ಎಮರ್ಜೆನ್ಸಿ ಲೈಫ್ ಜಾಕೆಟ್. ಈವನ್ ಈ ಸೀಟ್, ಪ್ರತಿ ಸೀಟ್ ಕೆಳಗಡೆನೂ ಒಂದೊಂದು ಲೈಫ್ ಜಾಕೆಟ್ ಇದೆ. ಇದು ಅಷ್ಟೇ ನೋಡಿ. ಚೆರನಲ್ಲೂರು ನಾವು ಟಿಕೆಟ್ ತೊಗೊಂಡಿರೋದು ಇಲ್ಲಿ. ಓಕೆ, ಬೋಟ್ ಇವಾಗ ಹೋಗ್ತಿರೋದು ಏಲೂರಲ್ಲಿದೆ, ಇಲ್ಲೇ ಇದೆ. ಈ ಬೋಟ್ ಅಲ್ಲಿಗೆ ಹೋಗ್ತಿದೆ ನೋಡಿ, ಇಷ್ಟೇ ಡಿಸ್ಟೆನ್ಸ್. ಬಟ್ ಎರಡೂ ಬೇರೆ ಬೇರೆ ಐಲ್ಯಾಂಡ್. ಏನಕ್ಕೆ ಬೋಟು ಮ್ಯಾಟ್ರ್ ಆಗುತ್ತೆ ಅಂದರೆ ಈ ಒಂದು ಡಿಸ್ಟೆನ್ಸ್ ತುಂಬ ಹತ್ರ ಇದ್ರು ಇದು ಇಲ್ಲಿದೆ ಸ್ಟೇಷನ್ನು, ಈ ಸ್ಟೇಷನ್ ಇಲ್ಲಿದೆ. ಬಟನ್ನು ನೋಡಿ, ಬಟನ್ ಸಿಸ್ಟಮ್. ಅಲ್ಲಿ ತಾನೆ ನಾವು ಆ ಕಡೆ ನಾಟ್ ಅಲೌಡ್. ದಿಲ್ ಕೆ ಅಂದರ್ ತೂ ಹೇ ನಾ, ಸಾಮನೆ ಭಿ ತೂ ಹೇ ನಾ, ಆಂಖ್ ಮೇ ಭಿ ತೂ ಹೇ ಫಾತಿಮಾ, ಫಾತಿಮಾ. ನೋಡಿ ಏನಕ್ಕೆ ಈ ಪ್ರಾಜೆಕ್ಟ್ಗಳೆಲ್ಲ ಇಷ್ಟು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ಹೈವೇ, ಓಕೆ, ಇದು ಏಲೂರು, ಇದರ ಪಕ್ಕನೇ ಚೆರ್ನಲ್ಲೂರು ಇದೆ. ಬಟ್ ಈ ಮೂರಕ್ಕೂ ಕನೆಕ್ಷನ್ ಇಲ್ಲ. ಇದರಲ್ಲಿ ಯಾವುದೋ ಇಲ್ಲ, ಇದಕ್ಕಿರುತ್ತೆ, ಏಲೂರಿಗಿರುತ್ತೆ ಅಥವಾ ಚೆರ್ನಲ್ಲೂರಿಗಿರುತ್ತೆ ರೋಡು. ಈ ಒಂದು ಎರಡಕ್ಕಿದ್ರೂ ಎಲ್ಲೋ ತುಂಬ ದೂರದಿಂದ ಬಳಸ್ಕೊಂಬರೋ ಥರ ಇರುತ್ತೆ. ಸೊ ಹಂಗಾಗಿಯೇ ಈ ವಾಟರ್ ಮೆಟ್ರೋಯಿಂದ ತುಂಬ ಕನ್ವೀನಿಯೆಂಟ್ ಇದೆ ಇದು ಓಡಾಡೋಕ್ಕೆ. ಜನಗಳಿಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಈಸಿ ಆಗುತ್ತೆ. ಇದೆ ಫ್ಲೋಟಿಂಗ್ ಅಂದರೆ ಚಾರ್ಜಿಂಗ್ ಸ್ಟೇಷನು ಇಲ್ಲ ಇದೆಯಾ. ಇದೇನಿದೆ, ಈ ಒಂದು ಇದು ಸಿಮೆಂಟ್ ಥರ ಕಾಣಿಸ್ತಿದ್ರು ಇದು ಫ್ಲೋಟಿಂಗು ನೋಡಿ. ಗ್ಯಾಪ್ ಇದೆ ಮಧ್ಯದಲ್ಲಿ, ಮೆಟ್ರೋ ಸ್ಟೇಷನ್ ಅಲ್ಲಿದೆ. ಆ ಸ್ಟೇಷನ್ನು ಮತ್ತು ಈ ಪ್ಲ್ಯಾಟ್ಫಾರ್ಮ್ ಮಧ್ಯೆ ಗ್ಯಾಪ್ ಇದೆ, ಆದರೂ ಇದು ಫ್ಲೋಟ್ ಆಗುತ್ತೆ. ಈವನ್ ನೀರು ಸ್ವಲ್ಪ ಡೌನ್ ಆದ್ರೂ, ಹೈಟ್ ಆದ್ರೂ ಇದು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಇದು ಒಂದು ಟೆಕ್ನಾಲಜಿ ಇದರಲ್ಲಿ. .1 ಚೆರನಲ್ಲೂರು ತೊಗೊಂಬರ್ತೀರಾ? ಅರ್ಧ ಗಂಟೆನಾ? 5 ಮಿನಿಟ್ಸ್ ಅಂತ ತಾನೇ ಅವ್ರು ಹೇಳಿದ್ದು. ಕೇಳಿ ಇವ್ರನ್ನ ರಿಟರ್ನ್ ಎಷ್ಟೊತ್ತಿಗಂತ. ಇದೊಂದು ಮಾತ್ರ ಇವ್ರೇನು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿಲ್ಲ, ಹಾಗೇ ಇದೆ. ಇದನ್ನು ಹಗ್ಗ ಎಳ್ದು ಕಟ್ಟೋದು. ಥಿಂಕ್ ಬ್ಲೂ ಹೋಗ್ರಿ. ಹಾಂ ಕರೆಕ್ಟ್. ಇಲ್ಲ ಚಾರ್ಜಿಂಗ್ ಸ್ಟೇಷನ್ ಇವಾಗ ಸ್ವಲ್ಪ ಟೈಮ್ ಸ್ಟಾಪ್ ಮಾಡ್ತಾರೆ. ನೋಡ್ಕೊಳ್ರಪ್ಪ, ಇದೆ ವಾಟರ್ ಮೆಟ್ರೋ. ಡಿಟೋ ಮೆಟ್ರೋ. ನಮ್ಮದೇನು ಮೆಟ್ರೋ ಹೆಂಗೆ ಕಾಣಿಸುತ್ತೆ ಅದೇ ಥರ ಕಾಣಿಸುತ್ತೆ ನೋಡೋಕ್ಕೆ. ಮ್ಯಾಪ್ನ ನಾನು ಸ್ಟಾರ್ಟಿಂಗ್ ನೋಡಿದಾಗ ನನಗೂ ಅದು ಅಷ್ಟು ಅರ್ಥ ಆಗಿರಲಿಲ್ಲ. ಇಲ್ಲಿ ನೋಡಿ, ವಾಟರ್ ಮೆಟ್ರೋ ರೂಟ್ ಇದೆ. ಓಕೆ, ಎಷ್ಟು ರೂಟ್ಗಳಿದೆ? 15 ರೂಟ್ ಇದೆ. ಓಕೆ, ಇಲ್ಲಿ ರೈಲ್ವೆ ಕನೆಕ್ಟಿವಿಟಿ, ಬಸ್ಸು, ವಾಟರ್ ಮೆಟ್ರೋ ಟರ್ಮಿನಲ್ಗಳೆಲ್ಲ ಈ ಮ್ಯಾಪಲ್ಲಿ ಎಲ್ಲೆಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹೈಲಿ ಅಡ್ವಾನ್ಸ್ಡ್ ಅಂದ್ಕೊಳ್ಳಿ. ಇಲ್ಲಿ ನೋಡಿದ್ರೆ ಸಾಕು, ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗಬೇಕು. Kochi is very rush. Long queue. Okay. You have to wait 3 hours to get. One metro. Yeah. And no seats. Okay, and no seats. And here there are no people. They are allowing people not to use one time. And they right. Actually, bus is good. So it's coming under state government, right? State government. State government, huh? Not fully. 20%, 50% is KMRL. Kochi Rail Metro. Okay, and state government. State government. Okay. So these are all prepared by that Kochi shipyard. Yeah.
ಆ್ಯಂಟೆನಾಯಿಂದ ಹಿಡಿದು ಎಲ್ಲ ಫೆಸಿಲಿಟಿ ಇದೆ ಗುರು ಇದರಲ್ಲಿ. ಹೈಲಿ ಅಡ್ವಾನ್ಸ್ಡ್ ಮಾಡಿದ್ದಾರೆ ನೋಡಿ. ನೋಡೋಕ್ಕೂ ಅಷ್ಟೇ ನಮ್ಗೆ ಎಲ್ಲೋ ಫಾರಿನಲ್ಲಿ ಏನೋ ಒಂದು ಹೊಸ ಸರ್ವಿಸ್ ನೋಡ್ತಿದ್ದೀವಿ ಅನ್ನೋ ಥರ. ಹೋಗ್ಬೇಡಿ ಅನ್ನಲ್ಲ ಅಲ್ಲಿ. ಅವ್ರೇನು ಹೇಳ್ತಾರೆ, ಇಲ್ಲಿ ಮಾತ್ರ ಕ್ರೌಡ್ ಕಮ್ಮಿ. ಆ ಕಡೆ ಸೌತ್ ಚಿತ್ತೂರಿಂದ ಫೋರ್ಟ್ ಕೊಚ್ಚಿ, ಅದು ನಾವು ಇನಿಷಿಯಲಿ ಪ್ಲ್ಯಾನ್ ಮಾಡಿದ್ದು. ಅಲ್ಲಿ 2 hours 3 hours ವೆಯ್ಟ್ ಮಾಡಬೇಕು, ಸೀಟು ಸಿಗೋಲ್ಲ, ಅಷ್ಟೊತ್ತು ವೆಯ್ಟ್ ಮಾಡಿದ್ರು ಅಷ್ಟು ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ವಾಟರ್ ಮೆಟ್ರೋ ಮುಗೀತು. ಆಚೆ ಬಂದ ತಕ್ಷಣ ನನಗೆ ಚೆನ್ನೈಯಲ್ಲಿ ಆಫೀಸಿಂದ ಆಚೆ ಬರ್ತಿದ್ವಿ ಆ ಥರ ಫೀಲ್ ಆಗ್ತಿದೆ. ಬಿಸಿ ಗಾಳಿ ಸಡನ್ನಾಗಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು. ಸೀನರಿ ಮಾತ್ರ ಸೈಕಾಗಿದೆ. ಇದು ನೋಡಿ, ವಾಟರ್ ಮೆಟ್ರೋ ಬರೋಕ್ಕೂ ಮುಂಚೆ ಈ ಫೆರಿ ಸರ್ವಿಸ್ಗಳಿತ್ತು, ಇವಾಗಲೂ ಇದೆ. ಮೆಜಾರಿಟಿ ಆಫ್ ದ ಪ್ಲೇಸಸಲ್ಲಿ ಇದೆ ಇದು ಇನ್ನು ಫೆರಿ ಸರ್ವೀಸು. ಬಟ್ ಅವ್ರಿಗೆ ಸ್ವಲ್ಪ ಲೈಟಾಗಿ ಲಾಸು ಈ ವಾಟರ್ ಮೆಟ್ರೋ ಸ್ಟಾರ್ಟ್ ಮಾಡಿದ್ರಿಂದ. ಬಟ್ ಲೋಕಲೈಟ್ಸ್ ಎಲ್ಲ ಮೋಸ್ಟ್ಲಿ ಜಾಸ್ತಿ ಅದನ್ನೇ ಪ್ರಿಫರ್ ಮಾಡ್ತಾರೆ ಅನಿಸುತ್ತೆ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು, ಮಸ್ಟ್ ವಿಸಿಟ್ ಪ್ಲೇಸ್ ಇದು ಅಂದ್ಕೊಳ್ಳಿ. ಕೇರಳಕ್ಕೆ ಬಂದಾಗ, ಕೊಚ್ಚಿಗೆ ಬಂದಾಗ, ಕೇರಳಕ್ಕೆ ಬಂದಾಗಲ್ಲ, ನಾವು ಕರ್ನಾಟಕದಿಂದ ಕೇರಳಕ್ಕೆ ಬಂದರೆ ಎಂಟ್ರಿ ಆಗೋದು ತುಂಬ ದೂರನೇ ಇದೆ ಅಲ್ಲಿಂದ ಇಲ್ಲಿಗೆ. ಬಟ್ ಕೊಚ್ಚಿಗೆ ಬಂದಾಗ ಮಸ್ಟ್ ವಿಸಿಟ್, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಒಂದು ಸಲನಾರು. 2:36 ಟೈಮು. 1:25 ಹೋಗಿದ್ದು. ಕಾರ್ಡು ಥ್ಯಾಂಕ್ ಯು.